ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭವಾದಾಗಿನಿಂದ ಇರಾನ್ ಮುಚ್ಚಿರುವಂತಹ ಹಾರ್ಮುಜ್ ಜಲಸಂಧಿ ತೆರೆಯುವಂತೆ ಭಾರತ ಒತ್ತಾಯಿಸಿದೆ. ಮಧ್ಯಪ್ರಾಚ್ಯದ ಪರಿಸ್ಥಿತಿಯ ಕುರಿತು ಯುಕೆ ಕರೆದಂತಹ ಬಹುಕ್ಷಿಪಣಿಯ ಸಭೆಯಲ್ಲಿ ಅಂತಾರಾಷ್ಟ್ರೀಯ ಜಲಮಾರ್ಗಗಳ ಮೂಲಕ ಸುರಕ್ಷಿತ ಮತ್ತು ಮುಕ್ತ ಸಂಚಾರವನ್ನ ಖಚಿತಪಡಿಸಿಕೊಳ್ಳುವ ಮಹತ್ವವನ್ನ ಭಾರತವು ಒತ್ತಿ ಹೇಳಿದೆ. 60ಕ್ಕೂ ಹೆಚ್ಚು ದೇಶಗಳು ಭಾಗವಹಿಸಿದ ವರ್ಚುವಲ್ ಸಭೆಯಲ್ಲಿ ಭಾರತವನ್ನ ಪ್ರತಿನಿಧಿಸಿದಂತಹ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ನಡೀತಾ ಇರುವಂತಹ ಸಂಘರ್ಷವನ್ನ ಶಮನಗೊಳಿಸೋಕೆ ರಾಜತಾಂತ್ರಿಕತೆಯು ಅತ್ಯಂತ ಕಾರ್ಯಸಾಧ್ಯವಾದಂತಹ ಮಾರ್ಗವಾಗಿದೆ ಎಂಬ ಭಾರತದ ಅಧಿಕೃತ ನಿಲುವನ್ನ ಪುನರುಚ್ಚರಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಭಾರತದ ಇಂಧನ ಭದ್ರತೆಯ ಮೇಲೆ ಬಿಕ್ಕಟ್ಟಿನ ಪರಿಣಾಮ ಮತ್ತು ಕೊಲ್ಲಿಯಲ್ಲಿ ವ್ಯಾಪಾರ ಹಡಗುಗಳ ಮೇಲಿನ ದಾಳಿಯನ್ನ ನಾವಿಕರನ್ನ ಕಳೆದುಕೊಂಡ ಏಕೈಕ ದೇಶ ಭಾರತವಾಗಿದೆ ಎಂಬ ಅಂಶವನ್ನ ಅವರು ಒತ್ತಿ ಹೇಳಿದ್ರು. ಸುಮಾರು 10 ಮಿಲಿಯನ್ ಭಾರತೀಯ ನಾಗರಿಕರು ಗಲ್ಫ್ ದೇಶಗಳಲ್ಲಿ ವಾಸಿಸ್ತಾ ಇದ್ದಾರೆ. ಈ ರಾಷ್ಟ್ರಗಳಲ್ಲಿರುವಂತಹ ಎಲ್ಲಾ ಭಾರತೀಯರು ಸುರಕ್ಷಿತವಾಗಿದ್ದಾರೆ ಅಂತ ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಹಾರ್ಮುಜ್ ಜಲಸಂಧಿಯ ಪರಿಸ್ಥಿತಿಯ ಬಗ್ಗೆ ಚಿಂತಿಸುವಂತಹ ಅಗತ್ಯ ಇಲ್ಲ ಅಂತ ಭಾರತಕ್ಕೆ ಇರಾನ್ ಭರವಸೆಯನ್ನ ನೀಡಿದೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಸಾಗುವಂತಹ ಹಡಗುಗಳು ಸುರಕ್ಷಿತವಾಗಿರುತ್ತೆ ಮತ್ತು ಭಾರತ ಶಾಂತವಾಗಿರಬೇಕು ಎಂಬ ಇರಾನ್ ಭರವಸೆಯನ್ನ ನೀಡಿದೆ. ಈವರೆಗೆ ಒಟ್ಟು 8 ಭಾರತೀಯ ನಾಗರಿಕರು ಸಂಘರ್ಷದಲ್ಲಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಮತ್ತು ಒಬ್ಬರು ಕಾಣೆಯಾಗಿದ್ದಾರೆ. ಭಾರತವು ಇರಾನ್ನಿಂದ 204 ಪ್ರಜೆಗಳಿಗೆ ಭೂಗಡಿಯ ಮೂಲಕ ಅಜರ್ಬೈಜಾನ್ಗೆ ನಿರ್ಗಮಿಸೋಕೆ ಈಗ ಅನುಕೂಲವನ್ನ ಕೊಟ್ಟಿದೆ. ಮುಂಬರುವಂತಹ ದಿನಗಳಲ್ಲಿ ಹೆಚ್ಚಿನವರು ಮರಳುವಂತಹ ನಿರೀಕ್ಷೆ ಇದೆ.